ಎಲ್ರಿಗೂ ನಮಸ್ಕಾರ. ಕನ್ನಡ ಮಣ್ಣಿನ ಕಸ್ತೂರಿ ಕಂಪಿನ ಮುದ್ದಾದ ಹೆಣ್ಣಿದೆ, ಕಾವೇರಮ್ಮನ ಸಾಕು ಮಗಳು, ತುಂಗಭದ್ರೆಯ ಜೀವ ಕರುಳು, ಚೆಲುವಿನ ಧಾರೆ ಈಕೆ ಒಡಲು. ಎಂಥ ಹಾಡು! ಲಿರಿಕ್ಸು ಮತ್ತು ಮ್ಯೂಸಿಕ್ ವಿ ಮನೋಹರ್ ಸರು, ಬೊಂಬಾಟ್ ಹುಡುಗ ಸಿನಿಮಾದು. ಈ ಸಿನಿಮಾದೊಂದು ಆ ಕಂಪೋಸಿಂಗಲ್ಲಿ ಹಾಗೂ ರೆಕಾರ್ಡಿಂಗ್ ಆದಮೇಲೆ ಒಂದು ರೋಚಕ ಘಟನೆ ಇದೆ ನಿಮ್ಗೆ ಹೇಳಬೇಕು. ಈ ಸಿನಿಮಾದ ಕತೆ ಉಟ್ಕೊಳ್ಳೋದು ಹೆಂಗೆ ಗೊತ್ತಾ? ಕೆ ವಿ ರಾಜ್ ಅವರಿಗೆ, ಅವರೇ ಡೈರೆಕ್ಟರ್ ಇದ್ರದ್ದು. ಫ್ಲೈಟಲ್ಲಿ ಫಾರಿನ್ಗೆ ಹೋಗ್ತಾರೆ. ಆ ಫ್ಲೈಟ್ ಬೆಂಗಳೂರಿಂದ ಟೇಕಪ್ ಆದ ಕೂಡಲೇ ಸುಮಾರು ವಿಂಡೋದಲ್ಲಿ ನೋಡ್ತಾರೆ, ಎಲ್ಲ ಗೋಡೆಗಳಂತೆ, ಎಲ್ಲ ಗೋಡೆಗಳು ಕಾಣುತ್ತೆ. ಆಗ ಅನ್ಕೋತಾರೆ ಕೆ ವಿ ರಾಜ್ ಅವರು, ಏನು ಬರೀ ಗೋಡೆಗಳೇ ಕಾಣ್ತಿದೆಯಲ್ಲ, ನಮ್ಮ ದೇಶದಲ್ಲಿ ಬರೀ ಗೋಡೆಗಳಿದೆಯಲ್ಲ ಅಂತ ಅನ್ಸುತ್ತೆ ಅವರಿಗೆ. ಯಾಕೆ ಒಂದು ಕತೆ ಮಾಡಬಾರ್ದು ಇಟ್ಕೊಂಡು, ಎರಡು ಫ್ಯಾಮಿಲಿ ಮಧ್ಯೆ ಒಂದು ಗೋಡೆ ಹಾಕೋದು, ಇಬ್ಬರು ಫ್ಯಾಮಿಲಿಗೆ ಒಂದು ಜಗಳ ಆಗೋದು, ಒಂದಾಗೋದು, ಈ ಥರ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಬೋದಲ್ಲ ಅಂತೇಳಿ ಅಲ್ಲೇ ಕತೆ ಸೃಷ್ಟಿ ಮಾಡ್ತಾರೆ ಕೆ ವಿ ರಾಜ್ ಅವರು. ನೋಡಿ ನಿರ್ದೇಶಕ ಎಲ್ಲೆಲ್ಲಿ ಉಳಿಯುತ್ತೆ ಕತೆಗಳು ಅಂತ. ಈ ಸಿನಿಮಾದ ಸಂಧ್ಯಾ ಲಾಡ್ಜಲ್ಲಿ ಇದರ ಕಂಪೋಸಿಂಗ್ ಆಗುತ್ತೆ. 3 ಹಾಡು ರೆಡಿಯಾಗಿರುತ್ತೆ. ಶಾಸ್ತ್ರಿ ಅವರು, ತಬಲಾ ವೇಣು ಅವರು ಮನೋಹರ್ ಸರ್ಗೆ ಒಂದು ಹೆಲ್ಪ್ ಮಾಡ್ತಿರ್ತಾರೆ. ಆವಾಗ ಹೇಳ್ತಾರೆ ಕೆ ವಿ ರಾಜ್ ಅವರು, ಚಾಮುಂಡೇಶ್ವರಿ ರೆಕಾರ್ಡಿಂಗ್ ಮಾಡಿಬಿಡಿ, ನಾನು ಸಂಜೆ ಬರ್ತೀನಿ, ಬಂದು ನೋಡ್ತೀನಿ ಅಂತ. ಎಲ್ಲ ಓಕೆ ಆಗಿರುತ್ತೆ ಅಲ್ಲ, ಮಾಡ್ತಾರೆ, ರೆಕಾರ್ಡಿಂಗ್ ಮಾಡ್ತಾರೆ. ಶಾಸ್ತ್ರಿ ಅವರು ಹಾಡು ಹೇಳಿರ್ತಾರೆ, ಇನ್ನು ಫೀಮೇಲ್ ಸಿಂಗರು ಹಾಡಿರ್ತಾರೆ. ಅಲ್ಲಿ ಸಾರಾ ಗೋವಿಂದ್ ಅವರು, ಶಾಸ್ತ್ರಿ ಅವರು, ತಬಲಾ ವೇಣು ಅವರು ಮತ್ತು ಒಂದು 50-60 ಜನ ಆರ್ಕೆಸ್ಟ್ರಾ ಎಲ್ಲ ಇರ್ತಾರೆ. ಲೈವ್ ರೆಕಾರ್ಡಿಂಗೇ ಮಾಡ್ತಾರೋದು. ಆಮೇಲೆ ಕೆ ವಿ ರಾಜ್ ಅವರು ಸಂಜೆ ಬರಬೇಕು. ಡೈರೆಕ್ಟ್ರು ಓಕೆ ಮಾಡದೆ ಯಾವುದೂ ಓಕೆ ಆಗಲ್ಲ. ಕೆ ವಿ ರಾಜ್ ಅವ್ರನ್ನ ವೆಯ್ಟ್ ಮಾಡ್ತಿರ್ತಾರೆ. ಕೆ ವಿ ರಾಜ್ ಅವ್ರು ಬರ್ತಾರೆ, ಬಂದ್ಬಿಟ್ಟು ಎಲ್ಲ ಪ್ಲೇ ಮಾಡ್ತಾರೆ. ಎಲ್ಲ ಎರೇಸ್ ಮಾಡ್ಬಿಡಿ, ಯಾವುದು ಬೇಡ ಅಂತಾರೆ. ಎಲ್ಲರಿಗೂ ಶಾಕು, ಎಲ್ಲ ಎರೇಸ್ ಮಾಡಬೇಕು. ಹೌದು, ಯಾವುದು ಬೇಡ, 3-4 ಸಾಂಗ್ಗಳು ಮಾಡಿದ್ದೀರಿ, ಚೆನ್ನಾಗಿದೆ, ಬಟ್ ನನಗೆ ಯಾಕೋ ಸ್ಯಾಟಿಸ್ಫೈ ಆಯ್ತಿಲ್ಲ, ಎರೇಸ್ ಮಾಡಿ ಅಂತ. ಅಲ್ಲಿ ಅಷ್ಟು ಹಣ ಖರ್ಚಾಗಿರುತ್ತೆ, ಟೈಮ್ ಆಗಿರುತ್ತೆ. ಅಂದರೆ ಬೇರೆ ಕೆಲಸಕ್ಕೆ ಮನೋಹರ್ ಸರು, ಶಾಸ್ತ್ರಿ ಅವರೆಲ್ಲ ಹೋಗ್ಬೇಕಾಗಿರುತ್ತೆ. ಎಲ್ಲರೂ ಮರೆತುಬಿಟ್ಟು ಸರಿ ಆಯಿತು ಮಾಡೋಣ ಅಂತಾರೆ. ಇದು ಕೆಲಸದ ಮೇಲಿದ್ದ ಹಸಿವು. ಆಗ ನಮ್ಮ ತಬಲಾ ವೇಣುವರಿಗೆ ಸ್ವಲ್ಪ ಜ್ವರ ಮತ್ತು ಮೈಕೈ ನೋವಿರುತ್ತೆ. ಅವ್ರು ಆಗಲ್ಲ ಸರ್, ನನಗೆ ತುಂಬ ಜ್ವರ ಇದೆ ಅಂತಾರೆ. ಆಗ ಸಾರಾ ಗೋವಿಂದ್ ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ, ಇಲ್ಲ ವೇಣು ಬಂದು ಮಾಡಿಕೊಡಿ, ನಂಗೆ ಟೈಮ್ ಇಲ್ಲ, ರೆಕಾರ್ಡಿಂಗ್ ನಾಳೆ ಮಾಡಬೇಕಾಗತ್ತೆ, ಒಂದು 2 ದಿನ ರೆಕಾರ್ಡಿಂಗ್ ಮಾಡಬೇಕು, ಇದೆಲ್ಲ ಬೇಡ ಅಂತಿದ್ದಾರೆ, ಏನು ಮಾಡಲಿ ನಾನು ಅಂತ. ಸರಿ ಆಯಿತು ಅಂತೇಳಿ ಮತ್ತೆ ರೆಕಾರ್ಡಿಂಗ್, ಮತ್ತೆ ಅವ್ರು ಕಂಪೋಸಿಂಗ್ ಶುರು ಮಾಡ್ತಾರೆ. ಆವತ್ತು ನೈಟೇ ಮತ್ತೆ ಇವರೆಲ್ಲರೂ ಶಿಫ್ಟ್ ಆಗ್ತಾರೆ ಸಂಧ್ಯಾ ಲಾಡ್ಜಿಗೆ. ಆ ಸಂಧ್ಯಾ ಲಾಡ್ಜಲ್ಲಿ ಕೂತ್ಕೋತಾರೆ ಎಲ್ಲರೂ, ಮನೋಹರ್ ಸರು, ಕೆ ವಿ ರಾಜು ಅವರು, ತಬಲಾ ವೇಣು ಅವರು, ಶಾಸ್ತ್ರಿ ಅವರು. ಮತ್ತೆ ನೈಟ್ ಇಡೀ ಕಂಪೋಸಿಂಗು. ಯು ಬಿಲೀವ್ ಆರ್ ನಾಟ್, ಒಂದೇ ರಾತ್ರಿಯಲ್ಲಿ ಕಂಪೋಸ್ ಮಾಡ್ತಾರೆ ಪೂರ್ತಿ ಹಾಡು. ಟ್ಯೂನ್ ಹಾಕೋದು, ಓಕೆ ಮಾಡೋದು, ಬೇಡ ಅಂತ ಹೇಳೋದು, ಬೇರೆ ಹಾಕೋದು, ಈ ಥರ ಜಟಾಪಟಿ ಆಗೋಗುತ್ತೆ. ಲಿರಿಕ್ಸು ಆಗೋಗುತ್ತೆ. ಅಲ್ಲಿ ಬರೆಯೋ ಹಾಡು ಮನೋಹರ್ ಅವರು ನೋಡಿ, 4 ಹಾಡು ಬರೆದಿರ್ತಾರೆ, ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ, ಎರೇಸ್ ಆಗುತ್ತೆ. ಅದು ರೆಕಾರ್ಡಿಂಗ್ ಆಗಿದೆ, ಬಟ್ ಅದು ಎಲ್ಲಿದೆ ಪ್ರಿಂಟ್ ಗೊತ್ತಿಲ್ಲ, ಎರೇಸ್ ಮಾಡಿದಾರೋ ಅದು ಇದೆಯೋ ಗೊತ್ತಿಲ್ಲ, ಕಾಪಿ ಇದ್ದರೆ ನಾವು ಕೇಳ್ಬೋದಿತ್ತು. ಅದೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸದು ಮಾಡಿದಾಗ ಅಲ್ಲಿ ಮನೋಹರ್ ಸರ್ ಎಂಥ ಸಾಲು ಬರೀತಾರೆ ಅಂದರೆ, ಕನ್ನಡ ಮಣ್ಣಿನ ಕಸ್ತೂರಿ ಕಂಪಿನ ಮುದ್ದಾದ ಹೆಣ್ಣಿದೆ, ಕಾವೇರಮ್ಮನ ಸಾಕು ಮಗಳು, ತುಂಗಭದ್ರೆಯ ಜೀವ ಕರುಳು, ಚೆಲುವಿನ ಧಾರೆ ಈಕೆ ಒಡಲು ಅಂತ. ಎಸ್ ಟಿ ಬಿ ಅವರು ಇಮಿಡಿಯೇಟ್ ಡೇಟ್ ಕೊಡ್ತಾರೆ, ಬಂದು ಆಡ್ತಾರೆ. ಸೂಪರ್ ಹಾಡೋದು. ಆಮೇಲೆ ಕೆ ವಿ ರಾಜ್ ಅವರು ಕೂಡ ಕೇಳು ಅಂತ ಒಂದು ಹಾಡು ಬರೆದಿರ್ತಾರೆ. ನಾನು ಗಮನಿಸಿದ್ದೀನಿ ಆಮೇಲೆ ಕೆ ವಿ ರಾಜ್ ಅವ್ರಿಗೆ ಅವ್ರ ಮೊಬೈಲ್ ನಂಬರಲ್ಲಿ ಮೊದಲು ಸ್ಟೇಟಸ್ ಆಪ್ಷನ್ ಇರಲಿಲ್ಲ. ಅವರ ಮೊಬೈಲ್ ನಂಬರ್ ಕೆಳಗಡೆ ಪರ್ಮನೆಂಟಾಗಿ ಆ ಸಾಲಿತ್ತು. ಅವ್ರು ಇರೋವರೆಗೂ ಆ ಸಾಲಿತ್ತು, ಕೇಳು ಕೋಗಿಲೆಗಳ ಅಂತ. ನಾನು ಕೇಳಿದ್ದೆ ಒಮ್ಮೆ, ಅದನ್ನ ಇದೇನು ಸರ್ ಇದೇ ಬರ್ಕೊಂಡಿದ್ದಾರೆ, ಚೇಂಜ್ ಮಾಡಿಲ್ಲ ನೀವು ಅಂತ. ಅವರಿಗೆ ಖುಷಿ ಆ ಸಾಲು, ತುಂಬ ಇಷ್ಟ ಸಾಲು ಕಣೋ, ಅದಕ್ಕೆ ಬರ್ಕೊಂಡೆ ಅಂದರು. ಆ ಸಾಲು ಪರ್ಮನೆಂಟಾಗಿತ್ತು ಅವ್ರ ಹತ್ರ. ಆವಾಗ ಸ್ಟೇಟಸ್ ಆಪ್ಷನ್ ಇರಲಿಲ್ವಲ್ಲ, ಆ ಮೊಬೈಲ್ ನಂಬರ್ ಕೆಳಗೆ ನಾವೆಲ್ಲ ಬರ್ಕೋತಿದ್ವಿ ಕೆಲವು ನಮಗೆ ಇಷ್ಟ ಆಗಿದ್ದ ಸಾಲುಗಳು. ಹಂಗೆ ಅವ್ರು ಅದನ್ನ ಬರೆದಿದ್ರು. ಸಿನಿಮಾಗೆ ಅವ್ರು ಬರೆದ ಹಾಡೋದು ಈ ರೀತಿ ಬೊಂಬಾಟ್ ಹುಡುಗೋದು, ಒಂದು ನೈಟಲ್ಲೇ ಕಂಪೋಸ್ ಆಗೋದು ಅವೆಲ್ಲ. ಎಲ್ ಎನ್ ಶಾಸ್ತ್ರಿ ಅವರು, ಮನೋಹರ್ ಅವರು, ತಬಲಾ ವೇಣು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನೋಡಿ ಆ ಟೈಮಲ್ಲಿ. ಸಾರಾ ಗೋವಿಂದ್ ಅವ್ರನ್ನ ಮೆಚ್ಚಬೇಕು. ಅವರಷ್ಟು ದುಡ್ಡು ವೇಸ್ಟ್ ಆಗಿದೆ ಆ ರೆಕಾರ್ಡಿಂಗಲ್ಲಿ, ಆದರೂ ಕೂಡ ಅದನ್ನ ಬಿಟ್ಟು ಮಾಡೋಣ, ಒಳ್ಳೇದಕ್ಕೋಸ್ಕರ ಮಾಡೋಣ ಅಂತೇಳಿ ಮಾಡ್ತಾರೆ. ಹ್ಯಾಟ್ಸ್ ಆಫ್ ಅವರಿಗೆಲ್ಲ. ಇದಕ್ಕಿಂತ ಮೊದಲು ಮನೋಹರ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕು. ನಾನು ತುಂಬ ಎಪಿಸೋಡ್ ಅವ್ರ ಬಗ್ಗೆ ನಾನು ಮಾಡಿ ಹಾಕಿದ್ದೀನಿ. ಇದೊಂದು ಮಾತು ಹೇಳಬೇಕು. ಅವರು ಮೊದಲು ತರಲೆ ನನ್ನ ಮಗ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡೋಕ್ಕೆ ಆಯ್ಕೆಯಾದಾಗ ಅವ್ರು ಫಸ್ಟ್ ಹೋಗಿ ಭೇಟಿಯಾಗೋದು ಹಂಸಲೇಖ ಅವ್ರನ್ನ, ಗುರುಗಳನ್ನ. ಚಾಮುಂಡೇಶ್ವರಿ ಹಂಸಲೇಖ ಅವರು ಆ ರೆಕಾರ್ಡಿಂಗಲ್ಲಿ ಇರ್ತಾರೆ, ಅಲ್ಲೋಗಿ ಭೇಟಿ ಆಗ್ತಾರೆ. ಆಗ ಒಂದು ಬ್ರೇಕ್ ಟೈಮಲ್ಲಿ ಹಂಸಲೇಖ ಅವ್ರನ್ನ ಕರೆದು ಸ್ಟೇಜ್ ಮೇಲೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಎಲ್ಲ ವಾದ್ಯಗಾರರಿಗೂ, ಆಗ ಮೆಡ್ರಾಸಿಂದ ವಾದ್ಯಗಾರ ಬರ್ತಾಯಿದ್ರು, ಅವ್ರಿಗೆಲ್ಲರಿಗೂ ನಮ್ಮವರು ಇದರಲ್ಲಿ ವಿತ್ ಇನ್ಕ್ಲೂಡಿಂಗ್ ಸ್ಯಾಕ್ಸ್ ರಾಜ ಅವ್ರನ್ನೂ ಕರೆದುಬಿಟ್ಟು, ನೋಡಿ ನನ್ನ ಶಿಷ್ಯ ಮನೋಹರ್ ಮ್ಯೂಸಿಕ್ ಮಾಡ್ತಾ ಇದ್ದಾನೆ ಇವತ್ತಿಂದ, ಅಂದರೆ ಹೊಸ ಸಿನಿಮಾ ಒಪ್ಕೊಂಡಿದ್ದಾನೆ, ಮೊದಲ ಸಿನಿಮಾ ಮ್ಯೂಸಿಕ್ ಮಾಡ್ತಿದ್ದಾನೆ, ನೀವೆಲ್ಲರೂ ಅವನಿಗೆ ಸಪೋರ್ಟ್ ಮಾಡಬೇಕು, ನನಗೆ ಎಷ್ಟು ಮಾಡಿದ್ರೋ ಅಷ್ಟೇ ಅವನಿಗೆ ಮಾಡಬೇಕು ಅಂತಾರೆ. ಎಷ್ಟು ಒಳ್ಳೆಯ ಒಂದು ಸಪೋರ್ಟ್ ಆಗುತ್ತೆ ಅಂದರೆ ಮನೋಹರ್ ಸರ್ಗೆ ಖುಷಿ ಆಗುತ್ತೆ. ಅಲ್ಲಿಂದ ಮನೋಹರ್ ಸರ್ ಯಾವಾಗ ಕರೆದ್ರೂ ಕೂಡ ಮೆಡ್ರಾಸ್ ಆ ವಾದ್ಯಗಾರರಾಗಿರ್ಬೋದು, ನಮ್ಮವರು ಇನ್ಕ್ಲೂಡಿಂಗ್ ಸ್ಯಾಕ್ಸ್ ರಾಜ ಎಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ಈ ವಿಷಯ ನಿಮ್ಗೆ ಹೇಳಬೇಕಿತ್ತು. ಅಲ್ಲಿ ಇನ್ನೊಂದು ವಿಷಯನೂ ಹೇಳ್ಬಿಡ್ತೀನಿ ಇದ್ರ ಮಾಹಿತಿ ಮಧ್ಯ. ಬಂಡ ನನ್ನ ಗಂಡ ಸಿನಿಮಾದು ರೆಕಾರ್ಡಿಂಗ್ ಟೈಮಲ್ಲಿ ಸಂಧ್ಯಾ ಲಾಡ್ಜಲ್ಲಿ ಬಂಡ ನನ್ನ ಗಂಡ ಹೋಟೆಲ್ ಏರ್ಲೈನ್ಸಲ್ಲಿ ಗಣೇಶ್ ಸುಬ್ರಹ್ಮಣ್ಯ, ಪಣಿರಾಮಚಂದ್ರ ಅವ್ರದ್ದು. ಇದು ರಾಜಕಿಶೋರ್ ಡೈರೆಕ್ಟರ್ ಬಂಡ ನನ್ನ ಗಂಡ, ಅದು ಪಣಿರಾಮಚಂದ್ರ ಅವರಿಗೆ ವಿ ಮನೋಹರ್ ಅವ್ರು ಹೋಗಂಗಿಲ್ಲ, ಅಲ್ಲೇ ಇರಬೇಕು. ಆದರೆ ಕಮಿಟ್ಮೆಂಟ್ ಒಪ್ಕೊಂಡ್ಬಿಟ್ಟಿದ್ದೀನಿ ಸರ್. ಜಗ್ಗೇಶ್ ಅವ್ರು ನೈಟ್ ಬರ್ತಾರೆ. ಯಾಕೆಂದರೆ ಜಗ್ಗೇಶ್ ಅವರು ಬೆಳಿಗ್ಗೆ ಎಲ್ಲೂ ಓಡಾಡ್ತಿರಲ್ಲ. ಆ ಟೈಮಲ್ಲಿ ಕಾವೇರಿ ಗಲಾಟೆಲಿ ಒಂದು ಸಣ್ಣ ಗಲಾಟೆ ಮಾಡ್ಕೊಂಡಿರ್ತಾರೆ. ಅಂದರೆ ಅವರು ಪೊಲೀಸ್ ಕೇಸಿಗೆ ಒಂದು ಗುರಿಯಾಗಿರ್ತಾರೆ. ಆ ಟೈಮಲ್ಲಿ ಅವರು ಸ್ವಲ್ಪ ತಲೆಮರೆಸ್ಕೊಂಡಿರ್ತಾರೆ. ರಾತ್ರಿ ಬಂದು ಇವನ್ನೆಲ್ಲ ಮೀಟ್ ಮಾಡೋದು,
ಆ ಒಂದು ಟ್ಯೂನ್ ಓಕೆ ಮಾಡೋದು, ಲಿರಿಕ್ಸ್ ಓಕೆ ಮಾಡೋದು ಮಾಡ್ತಿರ್ತಾರೆ ಬಂಡಾನನ ಗಂಡಕ್ಕೆ. ಆದರೆ ಇಲ್ಲಿ ಹಗಲ್ ಟೈಮಲ್ಲಿ ಗಣೇಶ್ ಸುಬ್ರಹ್ಮಣ್ಯ ಕಂಪೋಸಿಂಗು ಮನೋಹರ್ ಸರ್. ಒಂದು ಹಳೆ ಹಾರ್ಮೋನಿಯಂ ಇರುತ್ತೆ, ಅದು ಒತ್ಕೊಂಡು ಒಂದ್ಸಲ ಸಂಧ್ಯಾ ಲಾಡ್ಜ್ಗೆ, ಒಂದ್ಸಲ ಏರ್ಲೈನ್ಸ್ಗೆ ಈ ಥರ ವಾಕ್ ಮಾಡ್ಕೊಂಡು ಹೋಗಿ ಮಾಡ್ತಾರೆ ರೀ. ಕಾರು ಆಟೋ ಏನಿಲ್ಲ ಅವಾಗ, ವಾಕ್ ಮಾಡಿಕೊಂಡು ಸ್ವಲ್ಪ ದೂರನೇ ಇರುತ್ತೆ. ಇವತ್ತಿಗೂ ಇದೆ ಹೋಟ್ಲ್ಗಳು, ಸ್ವಲ್ಪ ದೂರನೇ ಇರುತ್ತೆ, ಹೋಗ್ಬಿಟ್ಟು ಅವರು ಕಂಪೋಸ್ ಮಾಡ್ಕೊಬರ್ತಾರಲ್ಲಿ. ಇದೆಲ್ಲ ಮನೋಹರ್ ಸರ್ನ ಮೆಚ್ಚಬೇಕು ನಾವು, ಎಂಥ ಕೆಲಸ ಮಾಡಿದ್ದಾರೆ ಅಂತ. ಈ ಬೊಂಬಾಟ್ ಹುಡುಗ ಮಾಹಿತಿಯೊಂದಿಗೆ ಇದೆಲ್ಲ ನೆನಪಾಯಿತು ನನಗೆ, ಹಾಗಾಗಿದ್ದ ನಿಮ್ಗೆ ಹೇಳಬೇಕಾಯ್ತು. ಈಗ ಬೊಂಬಾಟ್ ಹುಡುಗದು, ತರಲೆ ನನ್ನ ಮಗದು, ಗಣೇಶ್ ಸುಬ್ರಹ್ಮಣ್ಯ ಎಲ್ಲ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಓಕೆನಾ? ಥ್ಯಾಂಕ್ ಯು.